ಕಾಂಗ್ರೆಸ್ಗೆ ಬಾಗಲಕೋಟೆ ಬೈ ಎಲೆಕ್ಷನ್ ಟೆನ್ಷನ್. ಉಪಸಮರದ ಸನಿಹದಲ್ಲೇ ಕೈಗೆ ತಿಮ್ಮಾಪುರ ಟೆನ್ಷನ್. ಈಗ ಕಾಂಗ್ರೆಸ್ಗೆ ಬಾಗಲಕೋಟೆ ಬೈ ಎಲೆಕ್ಷನ್ ಒಂದು ರೀತಿ ಟೆನ್ಷನ್ ಆಗ್ಬಿಟ್ಟಿದೆ. ಉಪಸಮರದ ಸನಿಹದಲ್ಲೇ ಕೈಗೆ ತಿಮ್ಮಾಪುರ ಟೆನ್ಷನ್. ಬಾಗಲಕೋಟೆಯನ್ನು ವಶಪಡಿಸಿಕೊಳ್ಳಲು ಬಿಜೆಪಿ ಬಿಗ್ ಪ್ಲಾನ್ ಮಾಡ್ತಿದೆಯಂತೆ. ಸಚಿವ ತಿಮ್ಮಾಪುರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರುವಂತಹ ಈ ಹಿನ್ನೆಲೆಯಲ್ಲೇ ಉಪಚುನಾವಣೆ ಹೊತ್ತಲ್ಲೇ ಸಚಿವರಿಗೆ ಕಳಂಕ ತಟ್ಟಿದೆ. ಈ ಬೆಳವಣಿಗೆ ಬಾಗಲಕೋಟೆ ಕಾಂಗ್ರೆಸ್ಗೆ ಇರಿಸು ಮುರುಸು ಉಂಟಾಗಿರುವಂಥದ್ದು. ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ತಿಮ್ಮಾಪುರ ಅಸ್ತ್ರವನ್ನೇ ಬೈ ಎಲೆಕ್ಷನ್ ನಲ್ಲಿ ಬಳಸಲು ಬಿಜೆಪಿ ಕೂಡ ಪ್ಲಾನ್ ಮಾಡ್ತಿದೆ. ಬೈ ಎಲೆಕ್ಷನ್ ಮುಗಿಯೋವರೆಗೂ ಅಬಕಾರಿ ಭ್ರಷ್ಟಾಚಾರವೇ ಅಸ್ತ್ರ. ಎಣ್ಣೆ ಮಂತ್ರಿ ರಾಜೀನಾಮೆ ನೀಡಿದ್ರು ಕಾಂಗ್ರೆಸ್ಗೆ ಪ್ರಾಬ್ಲಮ್ ಅಂತಿದ್ದಾರೆ. ಆರ್ಬಿ ತಿಮ್ಮಾಪುರ ರಾಜೀನಾಮೆ ನೀಡದಿದ್ರೂ ಪ್ರಾಬ್ಲಮ್ ಅನ್ನುವಂತಾಗಿದೆ. ರಾಜೀನಾಮೆಗಾಗಿ ಹೋರಾಟದ ನೆಪದಲ್ಲಿ ಬಿಜೆಪಿ ಪ್ರಚಾರ ಮಾಡಿಕೊಳ್ತಿದೆ. ಕಾಂಗ್ರೆಸ್ಗೆ ನುಂಗ್ಲಾರದ ತುತ್ತಾಗಿದೆ ಸಚಿವರ ಮೇಲಿನ ಆರೋಪ. ಬಾಗಲಕೋಟೆಯ ಬೈ ಎಲೆಕ್ಷನ್ ಟೆನ್ಷನ್ ನಲ್ಲಿದೆ ಕಾಂಗ್ರೆಸ್. ಉಪಸಮರದ ಸನಿಹದಲ್ಲೇ ಕೈಗೆ ತಿಮ್ಮಾಪುರ ಟೆನ್ಷನ್ ಆಗಿ ಪರಿಣಮಿಸಿದೆ. ಈಗ ಈ ಕಡೆ ತಿಮ್ಮಾಪುರ್ ಅವರು ರಾಜೀನಾಮೆಯನ್ನ ಕೊಟ್ಟರೂ ಒಂದು ರೀತಿ, ಕೊಡದೇ ಇದ್ರೂ ಒಂದು ರೀತಿ ಅನ್ನುವಂತಾಗಿದೆ. ಈಗ ಸಚಿವ ತಿಮ್ಮಾಪುರ್ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಿರುವಂಥದ್ದು. ಇದೇ ಹೊತ್ತಿನಲ್ಲಿ ಉಪಚುನಾವಣೆ ಇನ್ನೇನು ಸಮೀಪ ಇದೆ ಅನ್ನುವಾಗ ಸಚಿವರಿಗೆ ತಟ್ಟಿದಂತಹ ಈ ಕಳಂಕ ಚುನಾವಣೆ ಮೇಲೆ ಖಂಡಿತ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಗೆ ಭಾರಿ ಇರಿಸು ಮುರುಸು ಉಂಟಾಗ್ತಿರುವಂಥದ್ದು. ಜಿಲ್ಲಾ ಉಸ್ತುವಾರಿಯಾಗಿರುವಂತಹ ತಿಮ್ಮಾಪುರ ಅಸ್ತ್ರವನ್ನೇ ಬೈ ಎಲೆಕ್ಷನ್ ನಲ್ಲಿ ಬಳಸಲು ಪ್ಲಾನ್ ಮಾಡ್ಕೊಳ್ತಿದೆ ಅಂತೆ ಬಿಜೆಪಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಈಗ ಬಾಗಲಕೋಟೆಯ ಎಲೆಕ್ಷನ್ ಟೆನ್ಷನ್ ಆಗು ಪರಿಣಮಿಸಿದೆ. ಉಪಸಮರ ಇನ್ನೇನು ಹತ್ರ ಇದೆ ಅಂತ ಅನ್ನುವಾಗಲೇ ಈ ಆರೋಪ ಕೇಳಿ ಬಂದಿರುವಂತದ್ದು. ಒಂದ್ ರೀತಿ ವಿಪಕ್ಷಗಳಿಗೆ ಇದು ಅಸ್ತ್ರ ಆಗ್ಬೋದಾ ಅಂತ ಕೂಡ ಅನಿಸ್ತಿದೆ. ಏನಿದೆ ಮಾಹಿತಿ? ಮಂಜರಿ, ಏನು ಅಂದ್ರೆ ಈಗ ಬಾಗಲಕೋಟೆ ಏನು ವಿಧಾನಸಭಾ ಉಪಚುನಾವಣೆ ಸಮೀಪ ಬರುತ್ತಿರುವ ಹಿನ್ನೆಲೆಯಲ್ಲಿ ಏನು ಅಬಕಾರಿ ಸಚಿವರ ಏನೋ ಒಂದು ಭ್ರಷ್ಟಾಚಾರ ಆರೋಪ ಕೇಳಿ ಬರುತ್ತಿದೆ. ಇದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ತಲ್ಲಣ ಮೂಡಿಸಿದೆ. ಯಾಕೆಂದ್ರೆ ಈಗಾಗಲೇ ಉಪಚುನಾವಣೆ ಸಮೀಪಿಸುತ್ತಿದ್ದಂತೆ ಪ್ರಚಾರ ಮಾಡುವ ಸಂದರ್ಭದಲ್ಲಿ ಈ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿರುವ ಹಿನ್ನೆಲೆ ಬಿಜೆಪಿ ಅವರಿಗೆ ಇದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ಬಹುದು. ಮತ್ತೆ ಕಾಂಗ್ರೆಸ್ ಅವರಿಗೆ ಇದು ಇರುಸು ಮುರುಸು ಉಂಟಾಗಿದೆ. ಅಂದ್ರೆ ಈ ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ ಏನಾದ್ರೂ ಜನ ಈ ತರ ಅಡೆತಡೆ ಮಾಡಿದರೆ ಮತ್ತು ಅದ್ರಲ್ಲಿ ನಿಮ್ಮ ಪಕ್ಷದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ, ಅದನ್ನು ಸರಿ ಮಾಡಿ ನಮಗೇನು ಮತ ಕೇಳ ಬರ್ತಿದ್ದೀರ ಅನ್ನೋ ಮಾಹಿತಿ ಬಂದಾಗ ಇವ್ರಿಗೂ ನಾಯಕರಿಗೂ ಸಹ ಅದು ಏನೂ ಮಾತಾಡಲಿಕ್ಕೆ ಬರಲುವಂತ ಸಂದರ್ಭ ಪರಿಸ್ಥಿತಿ ನಿರ್ಮಾಣ ಆಗುತ್ತದೆ. ಇದ್ರ ಜೊತೆಗೆ ಏನಂದ್ರೆ ಈಗ ಬಿಜೆಪಿ ಪಕ್ಷದವರು ಫೆಬ್ರವರಿ 7ರಂದು ಅಂದ್ರೆ ನಾಳೆಗೆ ಏನು ಅಬಕಾರಿ ಸಚಿವರ ಮೇಲೆ ಒಂದು ರಾಜೀನಾಮೆ ಆಗ್ರಹಿಸಿ ಅವರು ಹೋರಾಟ ಸಹ ಹಮ್ಮಿಕೊಂಡಿದ್ದಾರೆ. ಮುಂದೆ ಇದು ಈ ಚುನಾವಣೆ ಮುಗಿಯುವವರೆಗೂ ಅದು ಈ ಇಶ್ಯೂ ಜೀವಂತವಾಗಿತ್ತು. ತಮ್ಮ ಪಕ್ಷವನ್ನು ಏನು ಜಯಗೊಳಿಸುವಂತ ತಾವು ಕೆಲವೊಂದು ಕಾರ್ಯತಂತ್ರ ಸಹ ಬಿಜೆಪಿ ಮಾಡ್ತಿದ್ದಾರೆ. ಈ ಮೊದಲನೇ ಹಂತವಾಗಿ ಇವರು ರಾಜೀನಾಮೆ ನೀಡಬೇಕಂತೇಳಿ ನಾಳೆ ಬೃಹತ್ ಒಂದು ಪ್ರತಿಭಟನೆ ಆಯೋಜನೆ ಮಾಡಿದ್ದಾರೆ. ಹೀಗಾಗಿ ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದ ಮಧ್ಯೆ ನಡುವೆ ಈ ಅಬಕಾರಿ ಸಚಿವರು ಏನೋ ಒಂದು ಗಲಾಟೆ ನಡೆದಿದೆ. ಆ ಗಲಾಟೆ ಒಂದು ರಾಜಕೀಯ ತಂತ್ರವಾಗಿ ಬಳಕೆ ಮಾಡುತ್ತಿದ್ದಾರೆ. ಇದು ಉಪಚುನಾವಣೆ ಮೇಲೆ ಕಾಂಗ್ರೆಸ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಮತ್ತು ಬಿಜೆಪಿಗೆ ಯಾವ ರೀತಿ ಲಾಭ ಆಗುತ್ತದೆ ಎಂಬುದರ ಬಗ್ಗೆ ಒಂದು ಚರ್ಚೆ ಗ್ರಾಸವಾಗುತ್ತಿದೆ. ಮುಂದೆ ಚುನಾವಣೆ ಬಂದಾಗ ಇದನ್ನು ಯಾವ ರೀತಿಯಾಗಿ ಬಿಜೆಪಿ ಅವರು ಉಪಯುಕ್ತವಂತಾರೆ ಎಂಬುದರ ಬಗ್ಗೆ ಒಂದು ಏನು ನಿರ್ದಿಷ್ಟವಾಗಿ ಅವರು ತಮ್ಮ ತಂತ್ರವನ್ನು ರೂಪಿಸುತ್ತಾರೆ. ಅದು ಮುಂದೆ ಕುತೂಹಲ ಮೂಡಿಸಿದೆ. ಮಂಜರಿ, ಓಕೆ ಆನಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ತಿಮ್ಮಾಪುರ ಅಸ್ತ್ರವನ್ನೇ ಬಿಜೆಪಿ ಬೈ ಎಲೆಕ್ಷನ್ ನಲ್ಲಿ ಬಳಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಿದೆ. ಬೈ ಎಲೆಕ್ಷನ್ ಮುಗಿಯೋವರೆಗೂ ಭ್ರಷ್ಟಾಚಾರವನ್ನೇ ಅಸ್ತ್ರವಾಗಿ ಮಾಡಿಕೊಂಡು ಬಿಜೆಪಿ ಪ್ರಚಾರ ಮಾಡುತ್ತೆ. ರಾಜೀನಾಮೆ ನೀಡಿದ್ರೂ ಕೂಡ ಪ್ರಾಬ್ಲಮ್ ಇದೆ ತಿಮ್ಮಾಪುರ್ ಅವರು. ಇನ್ನು ರಾಜೀನಾಮೆ ನೀಡದಿದ್ರೂ ಕೂಡ ಪ್ರಾಬ್ಲಮ್ ಆಗತ್ತೆ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಇದೆ. ರಾಜೀನಾಮೆಗಾಗಿ ಹೋರಾಟದ ನೆಪದಲ್ಲಿ ಈಗ ಬಿಜೆಪಿ ಪ್ರಚಾರವನ್ನ ಗಿಟ್ಟಿಸಿಕೊಳ್ತಿರುವಂಥದ್ದು. ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿದೆ ಈ ಸಚಿವರ ಮೇಲಿನ ಆರೋಪ.